ಸಿಲಿಕಾನ್ ಸಿಟಿಯಲ್ಲಿ ಕೆರೆಗಳು ಕಣ್ಮರೆಯಾಗ್ತಾ ಇವೆ. ಇರೋಬರೋ ಕೆರೆಗಳೆಲ್ಲ ಕಾಂಕ್ರೀಟ್ ಕಾಡಾಗಿ ಪರಿವರ್ತನೆ ಆಗ್ತಿದೆ. ಮಂಡೂರು ಬಳಿ ಇರೋ ಬೈಯಪ್ಪನಹಳ್ಳಿ ಕೆರೆ ಕೂಡ ಈ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಇದಕ್ಕೆ ಕಾರಣವಾಗ್ತಾ ಇರೋದು ಬೆಂಗಳೂರಿನ ಕಸ. ಕೆರೆ ಸೇರ್ತಿರೋ ಮಲಿನ ನೀರು, ಕಸದ ರಾಶಿಯಿಂದ ಹರಿತಿರೋ ಕಬ್ಬು ನೀರು, ಇದೆಲ್ಲ ಸೇರಿದ್ಮೇಲೆ ಕೆರೆ ನೀರು ವಿಷವಾಗದೇ ಇರುತ್ತಾ ಹೇಳಿ? ಹೌದು, ಬೈಯಪ್ಪನಹಳ್ಳಿ ಕೆರೆ ಈಗ ವಿಷಮಯವಾಗಿದೆ. ಇದಕ್ಕೆ ಕಾರಣ ಮಂಡೂರು ಕಸ ವಿಲೇವಾರಿ ಘಟಕ. ಹಲವು ವರ್ಷಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ, ಜಾನುವಾರುಗಳಿಗೆ ಜೀವಾಮೃತವಾಗಿದ್ದ ಈ ಕೆರೆ ನೀರು ಈಗ ವಿಷವಾಗಿ ಪರಿಣಮಿಸಿದೆ. ಕಸ ವಿಲೇವಾರಿ ಘಟಕದಿಂದಾಗಿ ವಿನಾಶದ ಅಂಚಿಗೆ ತಲುಪಿದೆ. ಈ ಕೆರೆ ನೀರನ್ನು ಕುಡಿದು ಜಾನುವಾರುಗಳು ಸಾಯುತ್ತಿವೆ. ಜನರು ಆಸ್ಪತ್ರೆಗಳಿಗೆ ದಾಖಲಾಗ್ತಿದ್ದಾರೆ. ದನಕರುಗಳೆಲ್ಲ ಕುಡಿದು ಅಲ್ಲಿ ಪಕ್ಕದಲ್ಲೇ ಸಹ ಪಕ್ಷಿಗಳು ಬಂದು ಕೂತಿದ್ದಾವೆ. ಆ ಪಕ್ಷಿಗಳು ಒಂದು ಸಹ ನೀರಿನಲ್ಲಿ ಇಳಿದಿಲ್ಲ. ಯಾಕೆ? ಆ ವಾಸನೆಗೆ ದನಕರುಗಳು ನೀರಿನಲ್ಲಿ ಸುಳಿದು ಸಾಯುವಂಥ ಪರಿಸ್ಥಿತಿ ಬಂದಿದ್ದಾವೆ. ಸುಮಾರು 5-6 ಹಸು ಸತ್ತೋಗಿದ್ದಾವೆ. ಈ ನಡುವೆ ಬಂದು ಸತ್ತೋಗಿದ್ದಾವೆ. ತುಂಬ ತೊಂದರೆ ಆಗಿದೆ. 70 ಲಾರಿ ಅಂತ ಹೇಳ್ತಾ ಇದ್ದರು. ಇವಾಗ ರಾತ್ರಿ ಹೊತ್ತು 200 ಬರ್ತಾವೆ, 300 ಬರ್ತಾವೆ. ರಾತ್ರಿ ಎಲ್ಲ ಒಂದು 500 ಲಾರಿವರೆಗೂ ಬರ್ತವೆ. ಕಸ ವಿಲೇವಾರಿ ಸಮಸ್ಯೆಯನ್ನ 3 ತಿಂಗಳಲ್ಲಿ ಬಗೆಹರಿಸುವುದಾಗಿ ಹೇಳಿದ್ದ ಪಾಲಿಕೆ ಇದರ ಬಗ್ಗೆ ಕಿಂಚಿತ್ತೂ ತಲೆಕೆಡಿಸಿಕೊಂಡಿಲ್ಲ. ಹೀಗೆ ಮುಂದುವರೆದರೆ ಉಗ್ರ ಹೋರಾಟ ಮಾಡೋದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಭಯಂಕರ ಸ್ಮೆಲ್ಲು. ಬೆಳಗ್ಗೆ ಟೈಮ್ ಅಂದ್ಕೊಂಡು ಉಸಿರಾಡೋಕ್ಕೆ ಆಗಲ್ಲ. ನಾವು ಬಟ್ಟೆ ಕಟ್ಕೊಂಡು ಉಸಿರಾಡಬೇಕಿಲ್ಲ. ನಾವು ಸಾಯಂಕಾಲ ಬೆಳಗ್ಗೆ ಆ ಥರ ವಾಸನೆ ಬರ್ತದೆ. ಈ ಬಿಸಿಲು ಟೈಮಲ್ಲಿ ಮಾತ್ರ ವಾಸನೆ ಇಲ್ಲ, ಅಷ್ಟೇ. ಅಂಥ ಭಯಂಕರ ವಾಸನೆ ಇದೆ. ಅದರಿಂದ ಇದನ್ನು ಏನೇ ಮಾಡಿ ನಮಗೆ ಸ್ಟಾಪ್ ಮಾಡಬೇಕು. 3 ತಿಂಗಳು ಟೈಮ್ ತಗೊಂಡಿದ್ದಾರೆ. 3 ತಿಂಗಳ ಒಳಗಡೆ ಏನೇ ಆದ್ರೂ ಇದನ್ನು ಸ್ಟಾಪ್ ಮಾಡೋಕ್ಕೆ ನಾವು ಹೋರಾಟ ಮಾಡ್ತೀವಿ. ಕೆರೆಗಳನ್ನು ಕಾಪಾಡಬೇಕಾದ ಬಿಬಿಎಂಪಿಯೇ ಬೈಯಪ್ಪನಹಳ್ಳಿ ಕೆರೆಯ ನಾಶಕ್ಕೆ ಕಾರಣವಾಗಿದೆ. ಹಲವು ಗ್ರಾಮಗಳ ಜನರಿಗೆ ಜೀವಜಲವಾಗಿದ್ದ ಕೆರೆ ಈಗ ಮೃತ್ಯುಪಾಶವಾಗಿ ಬಿಟ್ಟಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇದುವರೆಗೂ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ವಾಹನ ಚಲಾಯಿಸುವವರಿಗೆ ಹಾರ್ನ್ ಮಾಡ್ತಾ ಮಜಾ ತಗೋತಿದ್ರಿ. ಆದರೆ ಇನ್ಮುಂದೆ ಹಾಗೇನಾದರೂ ಸುಮ್ಮನೆ ಹಾರ್ನ್ ಮಾಡಿದ್ರೆ ಫೈನ್ ಗ್ಯಾರಂಟಿ. ಇದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹೊಸ ರೂಲ್ಸ್. ಇನ್ಮುಂದೆ ವಾಹನದಲ್ಲಿ ಓಡಾಡುವಾಗ ಹುಷಾರಾಗಿರೆ. ಸಿಗ್ನಲ್ ಬೀಳತ್ತೆ ಅಂತಾನೋ, ವೆಹಿಕಲ್ ಅಡ್ಡ ಇದೆ ಅಂತಾನೋ ಅಥವಾ ಮಜಾ ತಗೊಳ್ಳೋಕೆ ಅಂತಾನೋ ಜೋರಾಗಿ ಹಾರ್ನ್ ಹೊಡೆಯುವಂತಿಲ್ಲ. ಹಾಗೇನಾದ್ರೂ ಕಿರಿಕಿರಿ ಹಾರ್ನ್ ಹೊಡೆದ್ರೆ ದಂಡ ತೆರಬೇಕಾಗತ್ತೆ, ಎಚ್ಚರ. ಹೌದು, ಮಾಲಿನ್ಯ ನಿಯಂತ್ರಣ ಮಂಡಳಿ ಮಂಡೇ ನೋ ಹಾರ್ನ್ ಡೇ ಅನ್ನೋ ಹೊಸ ರೂಲ್ಸ್ ತರಲು ಚಿಂತನೆ ನಡೆಸಿದೆ. ಸರ್ವೆ ಪ್ರಕಾರ ಕೋರಮಂಗಲದಲ್ಲಿ ಸುಮಾರು 90 ಡೆಸಿಬಲ್ಸ್ಗೂ ಹೆಚ್ಚು ಶಬ್ದವಾಗ್ತಾ ಇದೆ. ಎಲ್ಲೆಡೆ 75 ಡೆಸಿಬಲ್ಸ್ ಶಬ್ದ ಮಾಡೋದಕ್ಕಷ್ಟೇ ಅನುಮತಿ ನೀಡಿದೆ. ಹಾಗಾಗಿ ನಗರದಲ್ಲಿ 1 ದಿನದ ಮಟ್ಟಿಗಾದ್ರೂ ಶಬ್ದಕ್ಕೆ ಬ್ರೇಕ್ ಹಾಕಲು ಮಾಲಿನ್ಯ ನಿಯಂತ್ರಣ ಮಂಡಳಿ ಮುಂದಾಗಿದೆ. ಪ್ರತಿ ಸೋಮವಾರ ಸಿಗ್ನಲ್ ಮತ್ತಿತರ ಸ್ಥಳಗಳಲ್ಲಿ ಹಾರ್ನ್ ಹಾಕುವಂತಿಲ್ಲ. ಒಂದು ವೇಳೆ ಹಾರ್ನ್ ಮಾಡಿದ್ರೆ ದಂಡ ಗ್ಯಾರಂಟಿ. ಇನ್ನು ಯಾವುದೇ ವಾಹನಗಳು ಅನವಶ್ಯಕವಾದಂಥ ಹಾರ್ನ್ ಉಪಯೋಗಿಸಬಾರ್ದು. ಸಿಗ್ನಲ್ನಲ್ಲಿ ಕೂಡ ಜನ ಹಾರ್ನ್ ಬಾರಿಸ್ತಿರ್ತಾರೆ. ಇನ್ನೂ ಎದುರುಗಡೆ ಡಿಜಿಟಲ್ನಲ್ಲಿ ಕಾಣ್ತಾ ಇರುತ್ತೆ, ಇನ್ನೂ 6 ನಿಮಿಷ ಇದೆ, 6 ಸೆಕೆಂಡ್ ಇದೆ, 7 ಸೆಕೆಂಡ್ ಇದೆ ಅಂತ. ಆವಾಗಲೂ ಕೂಡ ಹಾರ್ನ್ ಉಪಯೋಗಿಸ್ತಾರೆ. ಎದುರುಗಡೆ ಇರುವಂಥ ಒಂದು ಹಂಪ್ ಬಂದರೂ ಕೂಡ ಹಂಪ್ ಕೂಡ ಹಾರ್ನ್ ಬಾರಿಸೋವಂಥ ಭೂಪರಿದ್ದಾರೆ. ಮಲ್ಟಿ ಪ್ರೆಷರ್ ಪಾರ್ಕಿಂಗ್ ರಿಸರ್ವ್ ಹಾರ್ನ್ಗಳನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಆದರೆ ಆಂಬ್ಯುಲೆನ್ಸ್, ಪೊಲೀಸ್ ವಾಹನ ಹೀಗೆ ತೀರಾ ತುರ್ತು ಪರಿಸ್ಥಿತಿಯ ವಾಹನಗಳಿಗೆ ಮಾತ್ರ ಈ ನಿಯಮ ಅನ್ವಯಿಸಲ್ಲ. ಕೋರಮಂಗಲ ರೆಸಿಡೆನ್ಸಿ ಅಸೋಸಿಯೇಷನ್ ಈ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದೆ. ಸೊ ನಾವು ಮಂಡೇ ಅಂತ ಫಸ್ಟು ತಗೊಂಡಿದ್ದೀವಿ ಅದನ್ನ. ಆಮೇಲೆ ಈಗ ಫಸ್ಟು ನಾವು ಕೋರಮಂಗಲದಲ್ಲಿ ಪಿಚ್ ಆಗಿದ್ವಿ. ಬಿಕಾಸ್ ಹೇಳ್ದಾಗೆ ಅದು ಕೋರಮಂಗಲ 3rd ಬ್ಲಾಕಲ್ಲಿ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಇದೆ ಅಂತ ನಮಗೆ ಬಂದಿದೆ ರೆಕಾರ್ಡ್ಸ್ ಪ್ರಕಾರ, ನಾವು ಸರ್ವೆ ಮಾಡಿದ ಪ್ರಕಾರ. ಸೊ ನಾವು ಅಲ್ಲಿಗೆ ಪಿಚ್ಚನ್ ಆಗಿದ್ದೀವಿ. ನೆಕ್ಸ್ಟು ವಿ ವಿಲ್ ಟೇಕ್ ಅ ನೆಕ್ಸ್ಟ್ ಫರ್ದರ್ ಸ್ಟೆಪ್. ಇದನ್ನು ನೋಡಿಬಿಟ್ಟು ನಾವು ಬೇರೆ ಏರಿಯಾಕ್ಕೂ ಹೋಗ್ತೀವಿ ನಾವು. ಒಟ್ಟಾರೆ ಶಬ್ದ ಮಾಲಿನ್ಯವನ್ನ ತಡೆಗಟ್ಟಲು ಮಾಲಿನ್ಯ ನಿಯಂತ್ರಣ ಮಂಡಳಿ ಕೈಗೊಂಡಿರೋ ಕ್ರಮವೇನೋ ಚೆನ್ನಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸರ್ವೇಶ್ ಯುಗೇಂದರ್ ಜೊತೆ ಮಮತಾ ಮರ್ತಾಳ, ಸುವರ್ಣ ನ್ಯೂಸ್.
ಸಿಲಿಕಾನ್ ಸಿಟಿಯಲ್ಲೀಗ ಚಳಿಯತೆ ದರ್ಬಾರ್. ರಾತ್ರಿ ಇಡೀ ಕೊರೆಯೋ ಚಳಿ ಬೆಳಗ್ಗೆ ಜನರನ್ನ ನಡಗಿಸ್ಬಿಡತ್ತೆ. ಹೀಗಾಗಿ ನೀವು ರೋಡಿಗೆ ಇಳಿಯೋ ಮುನ್ನ ಹುಷಾರಾಗಿರಿ, ಇಲ್ಲವಾದ್ರೆ ರೋಗಗಳು ನಿಮ್ಮನ್ನ ಆವರಿಸುತ್ತೆ. ಸೊ ಸಿಲಿಕಾನ್ ಸಿಟಿಯಲ್ಲಿ ಚಳಿಯ ದರ್ಬಾರ್ ಯಾವ ರೀತಿ ಇದೆ, ಜನ ಯಾವ ರೀತಿ ಚಳಿಯಿಂದ ತತ್ತರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಚಳಿ ಚಳಿ ಬೆಳಿಗ್ಗೆ ಎದ್ರೆ ಸಾಕು ನಡುಕ ಶುರುವಾಗುತ್ತೆ. ವಾಕ್ ಮಾಡ್ಬೇಕಂದ್ರೆ ಸ್ವೆಟರ್, ಜರ್ಕಿನ್, ಮಫ್ಲರ್ ಹಾಕೊಳ್ಳೇಬೇಕು. ಲಾಲ್ಬಾಗ್ ಕಬ್ಬನ್ ಪಾರ್ಕ್ನಲ್ಲಂತೂ ಈ ದೃಶ್ಯ ಸಾಮಾನ್ಯವಾಗಿದೆ. ಇಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಎಲ್ಲೇ ವಾಕ್ ಮಾಡಿದ್ರೂ ಇದು ಮಾಮೂಲಿ. ಇದಕ್ಕೆ ಕಾರಣ ಬಂಗಾಳ ಕೊಲ್ಲಿಯ ಪೂರ್ವ ಭಾಗದಲ್ಲಿ ಕಾಣಿಸಿಕೊಂಡ ವಾಯುಭಾರ ಕುಸಿತ ರಾಜ್ಯಕ್ಕೆ ಕಾಲಿಟ್ಟಿರೋದು. ಸೊ ಇವಾಗ ಏನು ಒಂದು ವಾಯುಭಾರ ಕುಸಿತ ಬಂಗಾಳ ಕೊಲ್ಲಿಯ ಒಂದು ಪೂರ್ವ ಭಾಗದಲ್ಲಿ ಇದೆ, ಆ ಒಂದು ಪ್ರಭಾವದಿಂದ ಸ್ವಲ್ಪ ಮಾರುತಗಳು ಇದೆ. ನಾರ್ತ್ ಈಸ್ಟಲ್ಲಿ ವಿಂಡ್ಸ್ ಇದ್ರೂ ಕೂಡ ಸ್ವಲ್ಪ ತೇವಾಂಶ ಬರೋ ಸಾಧ್ಯತೆ ಇದೆ. ಆ ತೇವಾಂಶ ಮೋಡ ಬರದೇ ಇದ್ರೂ ತೇವಾಂಶ ಬಂದು ಹೆಚ್ಚಾದರೆ ಸಾಕು, ಈ ಕನಿಷ್ಠ ಉಷ್ಣಾಂಶ ಅತಿ ಕಡಿಮೆ ಆಗಲ್ಲ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದೆಲ್ಲೆಡೆ ಮೈಕೊರೆಯೋ ಚಳಿ ಶುರುವಾಗಿದೆ. ಚಾಮರಾಜನಗರದಲ್ಲಿ ಕನಿಷ್ಠ 9 ಡಿಗ್ರಿ ಸೆಲ್ಸಿಯಸ್ ಚಳಿಯಾದ್ರೆ ಬೆಂಗಳೂರಿನಲ್ಲಿ ನಿನ್ನೆಗಿಂತ ಇವತ್ತು 1 ಡಿಗ್ರಿ ಜಾಸ್ತಿ, ಅಂದ್ರೆ 14.5 ಡಿಗ್ರಿ ಸೆಲ್ಸಿಯಸ್ ಚಳಿ ಇತ್ತು. ಇದು ಇನ್ನಷ್ಟು ಹೆಚ್ಚಾಗೋ ಸೂಚನೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಇದಕ್ಕೆ ಜನ ಕೂಡ ಸಿದ್ಧರಾಗಿದ್ದಾರೆ. ವಾಕ್ ಮಾಡಬೇಕಾದ್ರೆ ಚಳಿಯನ್ನ ತಡೆದುಕೊಳ್ಳಿಕ್ಕೆ ಮೈ ತುಂಬಾ ಬಟ್ಟೆ ತೊಟ್ಟು ಬೆಚ್ಚಗೆ ವಾಕ್ ಮಾಡ್ತಿದ್ದಾರೆ. ಎಲ್ಲ ಚಳಿ ನಡುಕ್ತಾ ಇದ್ದಾರೆ. ಹೇಳ್ತಿ ಕೇಳಿಲ್ಲ, ಬಂದು ಒಳಗೆ ಬಂದ ತಕ್ಷಣ ಒಂಥರ ಚಳಿ ವಿಪರೀತ ಆದ ತಕ್ಷಣನೇ ಕಾಫಿ ಕುಡಿಯೋಷ್ಟು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. 3-4 ಡೇಸಿಂದ ಅದೇ ಸೈಕ್ಲೋನ್ ನೀಲಮ್ ಆಯ್ತಲ್ಲ, ಅದು ತದನಂತರ ಸ್ವಲ್ಪ ಚಳಿ ಆಗಿ ಅದೇ ಕಂಟಿನ್ಯೂ ಆಗಿ ಬಂದಿದೆ. ಸೊ ಇನ್ನೂ ಆ್ಯಕ್ಚುಲಿ ಬೆಳಗ್ಗೆ ಬಂದರೆ ಫಾಗ್ ಇರುತ್ತೆ. ಒಟ್ನಲ್ಲಿ ಇಷ್ಟು ದಿನ ಉರಿಯೋ ಬಿಸಿಲನ್ನ ತಡೆಯಲಾರದ ಜನರು ಈಗ ಚಳಿಯಿಂದ ಗಡಗಡ ನಡುಕ್ತಾ ಇದ್ದಾರೆ. ನೀವು ಅಷ್ಟೇ, ಚಳಿ ಇರೋದ್ರಿಂದ ಬೇಕಾಬಿಟ್ಟಿ ರೋಡ್ಗಿಳಿಬೇಡಿ. ಬೆಚ್ಚನೆಯ ಡ್ರೆಸ್ ಹಾಕೊಂಡು ವಾಕ್ ಮಾಡಿ, ಇಲ್ಲಾಂದ್ರೆ ಆರೋಗ್ಯ ಹದಗೆಡಬಹುದು. ಹುಷಾರ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್.